ಮಧ್ಯಪ್ರಾಚ್ಯ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ಗಾಗಿ ಪರದಾಟ ಮುಂದುವರೆದಿದೆ. ಗ್ಯಾಸ್ ಅಭಾವದಿಂದ ಸೌದೆ ಸಂಗ್ರಹಕ್ಕೆ ಜನ ಮುಂದಾಗಿದ್ದಾರೆ. ಗದಗದ ಹಿರೇಕೊಪ್ಪ ಗ್ರಾಮದ ಮಹಿಳೆಯರಿಂದ ಸೌದೆ ಸಂಗ್ರಹ ಮಾಡಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರೆ 20 ದಿನ ಆಗುತ್ತೆ. ಸಮರ್ಪಕವಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಕಟ್ಟಿಗೆ ಮೊರೆ ಹೋಗಿದ್ದಾರೆ. ಹಳ್ಳ ಕೊಳ್ಳಗಳ ಬದಿಯಲ್ಲಿ ಬೆಳೆದ ಜಾಲಿ ಕಟ್ಟಿಗೆಗಳನ್ನ ಸಂಗ್ರಹಣೆ ಮಾಡಲಾಗ್ತಾ ಇದೆ. 20 ದಿನ ಆಗುತ್ತೆ ಗ್ಯಾಸ್ ಸಿಲಿಂಡರ್ ಬರೋದಕ್ಕೆ. ಹೀಗಾಗಿ ಗದಗದ ಹಿರೇಕೊಪ್ಪ ಗ್ರಾಮದ ಮಹಿಳೆಯರು ಸೌದೆ ಮೊರೆ ಹೋಗಿದ್ದಾರೆ. ಹಳ್ಳ ಕೊಳ್ಳಗಳ ಬದಿಯಲ್ಲಿ ಬೆಳೆದಿರೋ ಜಾಲಿ ಕಟ್ಟಿಗೆಗಳನ್ನ ಸಂಗ್ರಹಣೆ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಗದಗದ ಪರಿಸ್ಥಿತಿ ಇದು. ಗ್ಯಾಸ್ ಅಭಾವದಿಂದ ಜನ ಸೌದೆ ಮೊರೆ ಹೋಗಿದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ವದಂತಿಯಿಂದಾಗಿ ಏಜೆನ್ಸಿಗಳ ಎದುರು ಕಿಲೋಮೀಟರ್ವರೆಗೂ ಲೈನ್ಗಳು ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಸಾಂಪ್ರದಾಯಿಕ ಶೈಲಿಯಲ್ಲಿ ಸೌದೆಯನ್ನು ಕಲೆಕ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನಾವೀಗ ಗದಗ ಹೊರವಲಯದಲ್ಲಿರ್ತಕ್ಕಂತಹ ಹಿರೇಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿದ್ದೇವೆ. ಇಲ್ಲೂ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ, ಮಹಿಳೆಯರು ತಂಡವಾಗಿ ಬಂದು ಈ ರೀತಿಯ ಸೌದೆ ಒಲೆಗೆ ಈ ಸೌದೆಯನ್ನು ಕಲೆಕ್ಟ್ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಈ ಹಳ್ಳ ಕೊಳ್ಳಗಳಲ್ಲಿ ಬೆಳೆದಂತಹ ಏನು ಜಾಲಿ ಕಂಟೆ ಇರುತ್ತೆ, ಈ ಕಂಟೆಗಳನ್ನು ಕಡಿದು ಸೌದೆಯನ್ನು ಕಲೆಕ್ಟ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಅಮ್ಮ, ಎಲ್ಲಿಂದ ಬಂದಿರಿ? ಆಮೇಲೆ ಎಷ್ಟು ಬಂದೀವ್ರಿ? ಹಿರೇಕೊಪ್ಪದಾಗಿದ್ದ ಇಲ್ಲಿ ಚಿಕ್ಕಪ್ಪ ಸನೆ ಕಡೆ ಕಟ್ಟಿಗೆ ಬಂದೀವ್ರಿ. ಇಲ್ಲಿ ಹಳ್ಳದಾಗ ಹುಡುಕಿ ಕಟ್ಟಿಗೆ ಮಾಡ್ಬೇಕ್ರಿ. ಮತ್ತು ಎಲ್ಲಿ ಸಿಗ್ತಾವ ಅಲ್ಲಿ ಅಡ್ಡಾಡಿ ಕಟ್ಟಿಗೆ ಮಾಡೋದು ಇದು ಮಾಡ್ಕೋಬೇಕಲ್ರಿ ಮನೆಗೆ. ಮೊದ್ಲು ಈಗ ಸಿಲಿಂಡರ್ನ ಜಾಸ್ತಿ ಬಳಸ್ತಿದ್ರಿ, ಈಗ ಸಿಲಿಂಡರ್ ಸಿಗೋಂಗಿಲ್ಲ ಅನ್ನೋ ಕಾರಣಕ್ಕೆ ಇದು ಮಾಡಾಯ್ತು ಹೆಂಗ್ರಮ್ಮ? ನಾವು ಸಿಲಿಂಡ್ರ್ ಅಂದ್ರೆ ಅವಾಗ ಕೆಲಸ ಇರ್ತೈತೆ ರೀ, ಅವಾಗ ಯೂಸ್ ಮಾಡ್ತಿದ್ವಿ ರೀ. ಈಗ ಮತ್ತು ಸಿಲಿಂಡ್ರ್ ಸಿಗೋದಲ್ಲ ಒಟ್ಟು ಕಮ್ಮಿ ಮಾಡೀವಿ ಈಗ. ಮತ್ತು 8 ದಿನ ಇಲ್ಲ 15 ದಿನ ಇಲ್ಲ ಅಂದ್ರೆ ಈಗ ಮನ್ಯಾಗ ಇರ್ತೀವಿ ಅಂತೇಳಿ ಕಟ್ಟಿಗೆ ತಂದು ಹಾಕೊಂಡ್ರತ್ತಂತ ಕಟ್ಟಿಗೆ ತಂದು ಹಾಕೊಂಡು ಹೊಲಕ್ಕೆ ಹೋದ್ರೆ ಮತ್ತು ಸಿಲಿಂಡ್ರ ಜಾಸ್ತಿ ರೀ. ಅವಾಗ ದೌಡ್ ಒಲಿ ಹತ್ತದಲ್ರಿ, ಸಿಲಿಂಡ್ರ ಜಾಸ್ತಿ ಮಾಡ್ತಿದ್ವಿ ರೀ. ಮತ್ತು ಈಗ ಸಿಗಂಗಿಲ್ಲ ಅಲ್ರಿ, ಕಟ್ಟಿಗೆ ತಂದು ಹಾಕೊಳಕತ್ತೀವಿ ರೀ. ಅವ ಒಲಿ ಮ್ಯಾಗ ರೊಟ್ಟಿ ಅನ್ನ ಅದು ಮಾಡ್ದ ಕಿಚ್ಚಿತ್ತಂದ್ರೆ ಅದ್ರ ಮ್ಯಾಗ ಮಾಡಿಬಿಡ್ತೀವಿ ರೀ. ಅನ್ನನ ಗ್ಯಾಸ್ ಕಮ್ಮಿ ಮಾಡೀವಿ ರೀ ಈಗ ಮನ್ಯಾಗ ಇರ್ತೀವಿ ಅಂತೇಳಿ. ಅಷ್ಟಾದ್ರೂ ನಮಗೆ 6 ತಿಂಗಳಾದ್ರೂ ಒಮ್ಮೊಮ್ಮೆ ದೌಡ್ ಕೊಡಾಗ ಇಲ್ರಿ ನಮಗೆ. ಹಾಗಾಗಿ ಈಗ ಎಲ್ಲಿ ಇರ್ತಾವೆ ನೋಡ್ರಿ, ಮೈ ನೀರು ಇಳಿಯಾಕತ್ತವ ಅಂಥದ್ದು ಬಿಸಿಲ ಕಟ್ಟಿಗೆ ಬಂದೀವಿ. ಗಂಡು ಮಕ್ಳು ಬಂದ್ರೆ ಜಾಸ್ತಿ ಕಡ್ದು ಕೊಡ್ತಾರೆ, ಹೆಣ್ಮಕ್ಳು ಇನ್ನೀಗ ದಾಸ ಹೋಯ್ತೀವಿ ರೀ. ಬೇಸಿಗೆಯಾಗ ಶಾವಿಗೆ ಅದು ಮಾಡ್ತಿರೋದು, ಉಪ್ಪಿನಕಾಯಿ ಮಾಡೋದು ಮಾಡ್ತಿರ್ತಾರೆ. ಸೊಟ್ಟಿ ಶಾವಿಗೆ ಎಲ್ಲ ಮಾಡ್ಕೊತಾನೆ ಮತ್ತು ಇವು ಕಟ್ಟಿಗೆ ಬೇಕಲ್ರಿ ಉರ್ವಾಕ. ಇವನು ಮಾಡ್ತೀವಿ. ಒಂದು ಹರಿಯಾರ ತಂದು ಹಾಕೊಂಡು ಮಾಡ್ಕೊಂತ ಕುಂದಿರ್ತೀವಿ ರೀ. ಅವನು ಒಂದು ಹರಿಯಾರ ತರ್ತೀವಿ ರೀ. ನಮಗೆ ಒಂದು ಹರಿ ಒಂದು ಉರುದಾಗ ಇರ್ತೈತಿ ರೀ. ಅದು ನಾವು ಹೆಂಗೆ ಉರುದಾಗ ಇರ್ತೈತಿ ರೀ. ಅಂದಾಜು ನಾವು ಸಣ್ಣ ಹೊಸಪಟ್ಟಿ ಕಟ್ಗಿ ದಪ್ಪನ ಅಂದ್ರೆ ಒಂದು ಹರಿ ಇಟ್ಕೊಂಡು ಒಂದು 8 ದಿನ ತನಕ ಹಾಕವ್ರಿ. ಅವಸು ಅಂದ್ರೆ ಒಂದು 2 ದಿನ ತನಕ ಹಾಕವು, 2-3 ದಿನ ಹಾಕವು. ನಾವು ಉರಿದಾಗ ಹಾಕವ್ರಿ. ಈಗ ನೀವೇನು 1 ವರ್ಷಕ್ಕಾಗೋಷ್ಟು ಮಾಡ್ತಿರೋ ಏನು ಎಷ್ಟು ಮಾಡ್ಬೇಕಂತ ಮಾಡ್ರಿ? ನಾವು ನೋಡ್ರಿ, ಕೆಲಸ ಚಲೋ ಆತಂದ್ರೆ ಬಿಟ್ಟು ಬಿಡೋರಿ, ಕೆಲಸ ಇರ್ಲಿಲ್ಲ ಅಂದ್ರೆ ತಂದು ಹಾಕೊಂಡವ್ರಿ ನಾವು. ಮೊದ್ಲೊಂದು ಪೀಕ್ ಚಲೋ ಏನಾರ ಚಲೋ ಆತಂದ್ರೆ ಕಟ್ಟಿಗೆ ಆರಿಸೋದು ಮತ್ತು ಹೊಲ ಒಗತಿ ಮಾಡೋದು ಬಿಡೋದು ರೀ. ಅವಾಗ ಈಗ ಕುಲ ಇದ್ದಾಗ ಅಷ್ಟ ತಂದು ಹಾಕ್ಕೊಂತೀವಿ ರೀ. ಹೊಲ್ದಾಗ ಕೆಲಸ ಚಲೋ ಆತಂದ್ರೆ ಹೋಗಿಕ್ಕಿವ್ರಿ. ಈಗ ಮತ್ತೆ ಬೇಸಿಗೆ ಖಾಲಿ ಅದಲ್ರಿ, ಈಗ ಕಟ್ಟಿಗೆ ತಂದು ಹಾಕೊಂಡೆ. ಇದು ಮಹಿಳೆಯರ ಮಾತು. ಅಂದರೆ ಒಂದು ಕಡೆ ಏನು ಗ್ಯಾಸ್ ಸಿಲಿಂಡರ್ನ ಕೊರತೆ ಅಂತ ಹೇಳಿ ಏನು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಿನವೊಂದಕ್ಕೆ 1 ಹೊರೆ ಕಟ್ಟಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಸಾಕಷ್ಟು ಅನುಕೂಲ ಕೂಡ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.